ಮೆಟೀರಿಯಲಿಸ್ಟಿಕ್ ಅಲ್ಲ. ಅವಾಗೆಲ್ಲ ಮಾತ್ಕೊಂದು ಚೂರು ರೆಸ್ಪೆಕ್ಟ್ ಇಲ್ಲ ಫ್ರೆಂಡ್ಸ್, ಫುಲ್ಲು ಅನ್ರೆಸ್ಪೆಕ್ಟ್. ಕಡೆಯಿಂದ ಲವ್ ಕಚ್ಚುತ್ತೆ. ಗಿಫ್ಟ್ದೆಲ್ಲ ಆದರೆ ಶಿಫ್ಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ನಾನು BB ಎಸೆನ್ಷಿಯಲ್ಸ್ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ಲಿ ಒಂದೇನಂದರೆ ಪಾಪು ಹುಟ್ಟಿದ ತಕ್ಷಣನೇ ಹೊಸ ಬಟ್ಟೆ ಹಾಕಬಾರ್ದು, ಹಳೆ ಬಟ್ಟೆ ಹಾಕಬೇಕು ಅಂತಾರೆ. ಅವಾಗೆಲ್ಲ ಏನಕ್ಕೆ ಆ ಥರ ರೂಲ್ಸ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಈಗಲೂ ನಾವು ಅದನ್ನೇ ಫಾಲೋ ಮಾಡ್ತೀವಿ. ಸೊ ಪಾಪು ಹುಟ್ಟಿದ ತಕ್ಷಣ ಹಳೆ ಬಟ್ಟೆ ಹಾಕ್ತೀವಿ ಪಾಪಗೆ ನಾವು. ತುಂಬ ಜನ ಫಸ್ಟೇ ಬಟ್ಟೆ ತೊಗೊಂಡು ಬಂದು ಅದನ್ನು ವಾಶ್ ಮಾಡಿ ಇಟ್ಕೊಂಡಿರ್ತಾರೆ, ಬಟ್ ನಾವು ಹಳೆ ಬಟ್ಟೆನೇ ಹಾಕಿದ್ದು. ನನಗೆ ನಮ್ಮ ವಿಜಯ ಅಕ್ಕ ಇದ್ದಾರಲ್ಲ, ಅವ್ರ ಅಮ್ಮ ಇದ್ದಾರೆ ಲಕ್ಷ್ಮಿ ಆಂಟಿ, ಸೊ ಅವ್ರ ಬಟ್ಟೆ ತಂದುಕೊಟ್ಟಿದ್ರು. ಆ್ಯಂಡ್ ಮಾನಸ ಇದ್ದಾರಲ್ಲ, ಮಾನಸನ ಕಸಿನ್ಗೂ ಕೂಡ ಡೆಲಿವರಿ ಆಗಿದೆ. ಅವ್ರಿಗೂ ನನ್ನ ಪಾಪಗೂ 3 months ಡಿಫ್ರೆನ್ಸ್ ಅಷ್ಟೇ. ಸೊ ಅವ್ರ ಪಾಪದ್ದು ಬಟ್ಟೆ ಸ್ವಲ್ಪ ಕೆಲವು ಕೊಟ್ಟು ಕಳಿಸಿದ್ರು. ಸೊ ನನಗೆ ಹೆವಿ ಬಟ್ಟೆಗಳು ಅಂದರೆ ಅವರು ತುಂಬ ಜನ ಅವರು ಒಂದು 4 ಪೇರ್, ಲಕ್ಷ್ಮಿ ಆಂಟಿನೂ ಒಂದು 4-5 ಪೇರ್ ತಂದುಕೊಟ್ಟಿದ್ರು, ನಂಗೆ ಮಾನ್ಸನೂ ಒಂದು 5-6 ಪೇರ್ ತಂದುಕೊಟ್ಟಿದ್ರು. ಸೊ ನನಗೆ ಇನಿಷಿಯಲ್ ಸ್ಟೇಜಸಲ್ಲಿ ನಾನು ಬಟ್ಟೆನೇ ತೊಗೊಳಕ್ಕೆ ಹೋಗಿಲ್ಲ, ಎಲ್ಲ ಅದೇ ಆಯಿತು. ಅದಾದಮೇಲೆ ನಾನು ಬೇಬಿ ನೆಸ್ಟ್ ನಾನು ಕೂಡ ಒಂದು ಬ್ಲೂ ಕಲರ್ ಬೇಬಿ ನೆಸ್ಟ್ ತರಿಸಿದ್ದೆ. ಇದು ನನ್ನ ಮಗನ ಫಸ್ಟ್ ಕರ್ಕೊಂಬಂದಿದ್ದು ಇದರಲ್ಲೇ ಬೇಬಿ ನೆಸ್ಟು. ಸೊ ಅಷ್ಟು ಮೆಟೀರಿಯಲಿಸ್ಟಿಕ್ ಅಲ್ಲ, ಬಟ್ ಒಂದೊಂದು ಸಲ ಪ್ರಿಸರ್ವ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇದನ್ನು ನಾನು ಯಾರಿಗೂ ಕೊಟ್ಟಿಲ್ಲ, ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇನ್ನೂ ಪಾಪು 3rd ಡೇ ಕೊಟ್ಟರಲ್ಲ, ಅವತ್ತು ನನ್ನ ಅಮ್ಮ ತೊಗೊಂಬಂದು ಕೊಟ್ಟಿದ್ದು. ಇದ್ರ ಜೊತೆಗೆ ಬೇಬಿನ ವ್ರ್ಯಾಪ್ ಮಾಡೋಕ್ಕೆ ಈ ಮುಸ್ಲಿನ್ ಕ್ಲಾತ್ಸ್ ಅಂತ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ ಈ ಥರದ್ದು ಮುಸ್ಲಿನ್ ಕ್ಲಾತ್ಸ್ ಅಂತ. ಈ ಥರದ್ದು 2 ಪೇರ್ ತರಿಸಿದ್ದೆ. ಇದು ಫಸ್ಟ್ ಕ್ರೈಯಲ್ಲಿ ಹುಡುಕಿದ್ರೆ ಸಿಗುತ್ತೆ. ಈ ಬೇಬಿ ನೆಸ್ಟು ಅಷ್ಟೇ ಫಸ್ಟ್ ಕ್ರೈಯಲ್ಲಿ ತರಿಸಿದ್ದೆ. ಸೊ ಅದಾದಮೇಲೆ ಇನ್ನು ಬೇಬಿಗೆ ಡೈಪರ್ಸ್. ಸೊ ನಾನು ಪಾಪಗೆ ಪ್ಯಾಂಪರ್ಸ್ ಯೂಸ್ ಮಾಡ್ತೀನಿ. ಹಗ್ಗೀಸಕ್ಕೆ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಮೋಸ್ಟ್ಲಿ ಸ್ಟಾಕ್ ಆದ್ಮೇಲೆ ಚೇಂಜ್ ಮಾಡ್ತೀನಿ ಅನ್ಸಿದೆ. ಇದನ್ನು ಸ್ವಲ್ಪ ಇದಾವೆ ಒಳಗಡೆ, ಲೈಕ್ 56 ಪ್ಯಾಂಟ್ಸ್ ಇರುತ್ತೆ. ಸೊ ಎಸ್ ಸೈಜ್ ತೊಗೊಂಡಿದ್ದೀನಿ. ಫಸ್ಟ್ NB ಯೂಸ್ ಮಾಡ್ತಿದ್ದೆ, ಇವಾಗ ಒಂದು ಆ್ಯಕ್ಚುಲಿ ಸ್ವಲ್ಪ ಟೈಟ್ ಆಗ್ತಿದೆ, ಇನ್ನೂ ಬೇಗನೆ ಚೇಂಜ್ ಮಾಡ್ಬೇಕು ಅನ್ಕೋತೀನಿ. ಏನಂದರೆ ನನಗೆ ಈ ಥರದ್ದು ಒಂದು ತೊಗೊಂಡ್ರೆ 1 ತಿಂಗಳು ಫುಲ್, 1.5 ತಿಂಗಳು ಬರುತ್ತೆ. ನಾನು 1.5 ತಿಂಗಳಿಗೆ ಈ ಥರದ್ದು ಒಂದು ದೊಡ್ಡ ಪ್ಯಾಕೆಟ್ ತೊಗೊಂಡ್ಬಿಟ್ರೆ, ತುಂಬ ಜನ ಲೈಕ್ ಎಲ್ಲ ಟೈಮು ಫುಲ್ ಕಂಪ್ಲೀಟಾಗಿ ಪ್ಯಾಂಪರ್ಸೇ ಡೈಪರ್ಸೇ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಒಂದು ಮನಿ ಕನ್ಸ್ಟ್ರೆಂಟ್ ಆದರೆ, ಇನ್ನೊಂದು ತುಂಬ ರ್ಯಾಷಸ್ ಎಲ್ಲ ಆಗುತ್ತೆ. ಏನಕ್ಕೆ ಎಲ್ಲ ಟೈಮ್ ಯೂಸ್ ಮಾಡಬೇಕು, ಅವ್ನು ನೈಟ್ ಮಲ್ಕೋಬೇಕಾದ್ರೆ ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ನಾನು ಡೈಪರ್ ಹಾಕೋದು. ಮಿಕ್ಕಿದ ಟೈಮಲ್ಲಿ ಲೈಕ್ ಈ ಥರ ಕಾಟನ್ ಬಟ್ಟೆಗಳಿರುತ್ತಲ್ಲ ನೋಡಿ, ಈ ಥರ ಈ ಸೈಜ್ಗೆ ಕಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಈ ಥರದ್ದು ಒಂದು ದಿನಕ್ಕೆ ಒಂದು 25 ಮಾಡ್ತಾನೆ, ಸುಸು ಮಾಡಿ. ಪಾಪಗೆ ಕ್ರೀಮ್ಸ್ ಏನೇನು ಹಾಕ್ತೀನಿ ಅಂತ ಅಂದರೆ, ಇದು ನನಗೆ ನನ್ನ ಫ್ರೆಂಡ್ ಕಾವ್ಯ ಇದ್ದಾಳೆ, ಲೈಕ್ ಅವಳು ಒಂದು ಫುಲ್ ಸೆಟ್ ಹಿಮಾಲಯದು, ಲೈಕ್ ನಾನಿನ್ನೂ ಸೀಮಂತ ಆಗಿತ್ತು, ಸೀಮಂತ ಆದಮೇಲೆ ಒಂದು ಫುಲ್ ಸೆಟ್ ಹಿಮಾಲಯದು ತೊಗೊಂಬಂದು ಕೊಟ್ಟಿದ್ಲು. ಸೊ ಅದೆಲ್ಲ ಖಾಲಿಯಾಗಿದೆ, ಒಂದು ಸ್ವಲ್ಪ ಇದೆ. ಸೊ ಅದ್ರದ್ದು ಒಂದು ಬಾಡಿ ಲೋಷನ್ನು, ಬೇಬಿ ಪೌಡರ್, ಶ್ಯಾಂಪು, ಬೇಬಿ ವೈಪ್ಸ್ ಇತ್ತು, ಆ್ಯಂಡ್ ಬೇಬಿ ರ್ಯಾಶ್ ಕ್ರೀಮ್. ಅದು ಬಿಟ್ಟು ನಾನು ಎಕ್ಸ್ಟರ್ನಲ್ ಆಗಿ ಏನೇನು ತೊಗೊಂಡೆ ಅಂದರೆ, ಮಮ್ಮ ಅರ್ಥದ ಒಂದು ಬೇಬಿ ಶ್ಯಾಂಪು ತೊಗೊಂಡಿದ್ದೀನಿ. ಇನ್ನೂ ಯೂಸ್ ಮಾಡಿಲ್ಲ, ಇನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಅದು ಖಾಲಿ ಆದಮೇಲೆ ಇದನ್ನು ಯೂಸ್ ಮಾಡೋಣ ಅಂತ. ಆ್ಯಂಡ್ ಫೇಸ್ ಕ್ರೀಮ್ ಕೂಡ ಮಮ್ಮ ಅರ್ತ್ ಫೇಸ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಕಿಡ್ಸ್ಗೆ ಅಂತ ತುಂಬ ಮುತುವರ್ಜಿ ವಹಿಸಿ ಮಾಡಿದ್ದೀವಿ ಅಂತ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತುಂಬ ನೋಡಿದ್ದೀನಿ. ಸೊ ಯೂಸ್ ಮಾಡಿ ನೋಡೋಣ ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ. ಏನು ನಾನು ಕಂಡಂಗೆ ಏನೂ ರಿಯಾಕ್ಷನ್ಸ್ ಅಲ್ಲಿ ರೆಡ್ನೆಸ್ ಆಗಲಿ ಏನೂ ಆಗಿಲ್ಲ, ಚೆನ್ನಾಗಿದೆ. ಸ್ಮೆಲ್ ಕೂಡ ನ್ಯೂಟ್ರಲ್ ಆಗಿದೆ. ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮನೇಲಿ ಸಿಕ್ಕಾಪಟ್ಟೆ ಸೊಳ್ಳೆ, ನೈಟ್ ಆದರೆ ಸಾಕು ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಮಮ್ಮ ಅರ್ಥದ್ದು ಒಂದು ರೋಲ್ ಆನ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದೊಂದು ಜೆಲ್ ರೋಲ್ ಆನ್ 2 ಇದೆ. ರೋಲ್ ಆನ್ಗೆ ಸ್ವಲ್ಪ ಜಾಸ್ತಿ ಫ್ರೇಗ್ರೆನ್ಸು, ಜೆಲ್ಗೆ ಸ್ವಲ್ಪ ಕಮ್ಮಿ ಫ್ರೇಗ್ರೆನ್ಸ್ ಇದೆ. ಸೊ ನೆಕ್ಸ್ಟಿಂದ ಜೆಲ್ಲ ತೊಗೊತೀನಿ. ಸೊ ರೋಲ್ ಆನ್ ಆ್ಯಂಡ್ ಜೆಲ್ 2 ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಪಾಪನೆಲ್ಲ ರೆಡಿ ಮಾಡಿದ್ಮೇಲೆ ಅವ್ರಿಗೆ ಒಂದು ಕಪ್ಪದು ಒಂದು ದೃಷ್ಟಿ ಬಿಟ್ಟಿರ್ತೀವಲ್ಲ, ಅದೇ ಅವ್ರನ್ನ ಕ್ಯೂಟಾಗಿ ಕಾಣಿಸೋದು. ಸೊ ಎಲ್ಲ ಶೃಂಗಾರದ ಈ ಥರ ಹಿಂಗೆ ಅಂದ್ಬಿಟ್ಟಿರ್ತೀವಿ ನೋಡಿ, ಆ ಥರದ್ದು ನಾನು ಯೂಸ್ ಮಾಡ್ತಿಲ್ಲ. ಅದ್ರ ಬದಲು ಇದು ಹಿಮಾಲಯದ ಒಂದು ಕಾಜಲ್ ತೊಗೊಂಬಂದಿದ್ದೀನಿ. ಇದು ನೇಸಲ್ ಸೊಲ್ಯೂಷನ್ನು. ಇದು ನಂಗೆ ಡೆಲಿವರಿ ಆಗಿದ್ದು ಚಳಿಗಾಲದಲ್ಲಿ. ಸೊ ತುಂಬ ಫ್ರೀಕ್ವೆಂಟಾಗಿ ಮೂಗು ಕಟ್ಟೋದು ಅವನಿಗೆ. ಸ್ಟಾರ್ಟಿಂಗ್ 1 ತಿಂಗಳು ಯೂಸ್ ಮಾಡಿರಲಿಲ್ಲ, ಬಟ್ ಹೆಂಗೆ ಮೂಗು ಕಟ್ಟೋದು ಅಂದರೆ ನಂಗೆ ನೈಟ್ ಹೊತ್ತು ಭಯ ಆಗ್ತಿತ್ತು. ಸೊ ನಾನು ಅವಾಗ ಡಾಕ್ಟ್ರ್ ಹತ್ರ ಬರ್ಸ್ಕೊಂಡಿದ್ದೆ ಇದನ್ನು. ಸೊ ಆಲ್ಟ್ರವಿನ್ ನೇಸಲ್ ಸ್ಪ್ರೇ, ಇದನ್ನು ಜಸ್ಟ್ ಈ ಥರ ಹಿಂಗೆ ಸ್ಪ್ರೇ ಮಾಡೋದಿದ್ದು. ಈ ಕಡೆ ಒಂದ್ಸಲ ಸ್ಪ್ರೇ ಮಾಡ್ತೀನಿ, ಈ ಕಡೆ ಒಂದ್ಸಲ ಸ್ಪ್ರೇ ಮಾಡಿದರೆ ಲೈಕ್ ಎಲ್ಲ ಕ್ಲಿಯರ್ ಆಗೋದು. ಮಿನಿ ಬ್ಲಾಗಲ್ಲಿ ತೋರಿಸಿದ್ದೀನಿ. ಇದು ಫಸ್ಟ್ ನಾನು ಲಿಟಲ್ಸ್ ಯೂಸ್ ಮಾಡ್ತಿದ್ದೆ, ಇವಾಗ ನಾನು ಲವ್ ಲ್ಯಾಬ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಇದು ಏನೂ ಸಮಾಧಾನ ಆಗ್ತಿಲ್ಲ, ಸ್ಪೆಸಿಫಿಕ್ಕಾಗಿ ಏನು ತೊಗೊಂಡಿಲ್ಲ.
ಸೊ ಇದು ನೋಡೋಣ ಅರೋಮಾ ಹೆಂಗಿರುತ್ತೆ, ಇಲ್ಲಾಂದರೆ ವೆಟ್ನೆಸ್ ಹೆಂಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಮದರ್ ಸ್ಪರ್ಶ್ ಇದೆ, ಆಮೇಲೆ ಇನ್ನು ಮೀಮಿ ಇದೆ, ಇನ್ನು ಬೇಜಾನ್ ಬ್ರ್ಯಾಂಡ್ಸ್ಗಳಿದ್ದಾವೆ. ಅದನ್ನು ಇದಾದಮೇಲೆ ಅದನ್ನು ಒಂದೊಂದೊಂದು ತರಿಸಿ ಯೂಸ್ ಮಾಡ್ತೀನಿ. ನಾನು ತರಿಸ್ಕೊಂಡಿರೋದು ವುಡ್ ಬಾತ್ಸ್ ಬಂದು ಲೈಕ್ ತುಂಬ ಕಾಲಿಕ್ ಅನ್ಈಸಿ ಫೀಲ್ ಮಾಡ್ತಾರಲ್ಲ ಮಕ್ಕಳು, ಜಾಸ್ತಿ ಅಳ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ, ಅಂಥ ಟೈಮಲ್ಲಿ ಯೂಸ್ ಮಾಡಬೇಕಾಗಿರೋದು ವುಡ್ ಬಾತ್ಸು. ಬಟ್ ಕೆಲವು ಡಾಕ್ಟರ್ಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ, ಕೆಲವರು ತುಂಬ ಅಳ್ತಿದೆ ಅಂದರೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ವುಡ್ ಬಾತ್ಸ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಬೊನೈಸಿನ್ ಏನಂತಾರೆ ಬೊನೈಸನ್. ಸೊ ಇದನ್ನು ಕೂಡ ಯೂಸ್ ಮಾಡ್ತಿದ್ದೀನಿ. ಇದನ್ನು ಕೂಡ ತುಂಬ ಅನ್ಈಸಿ ಫೀಲ್ ಮಾಡ್ತಿದ್ರೆ, ತುಂಬ ಮಕ್ಕಳು ಅಳ್ತಿದ್ರೆ, ಮೋಷನ್ ಆಗಿಲ್ಲ ಅಂದರೆ ಆ ಥರ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಸೊ ನಾರ್ಮಲಾಗಿ ನಾನು ಬೆಳಗ್ಗೆ ಹೊತ್ತು ಲೈಕ್ 2 ml ಬೆಳಗ್ಗೆ ಹೊತ್ತು 1 ml 2 ml ಕೊಡ್ತೀನಿ. 3 ಟೈಮು ಹಾಕಲ್ಲ ನಾನು, ಬರೀ ಬೆಳಗ್ಗೆ ಹೊತ್ತು ಮಾತ್ರ ಹಾಕ್ತೀನಿ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಇದು ಹೋಮ್ ಮೇಡ್. ಇದನ್ನು ನಾವು ಖಾರ ಅಂತ ಹೇಳ್ತೀವಿ. ಲೈಕ್ ಮಕ್ಕಳಿಗೆ ಹೊಟ್ಟೆ ಚೆನ್ನಾಗಿರಲಿ ಅಂತ ಸ್ನಾನ ಮಾಡಿಸಿ ಪಾಪುಗೆ ಇದನ್ನು ಬೆಳಗ್ಗೆ ಹೊತ್ತು ಲೈಕ್ ಒಂಚೂರು ಹಿಂಗೆ ಹಾಲಿಗೆ ಉದುರಿಸ್ಬಿಟ್ಟು ಕುಡಿಸೋದು ಇದನ್ನು. ಆ್ಯಕ್ಚುಲಿ ಇದರ ಅರೋಮಾ ತುಂಬ ಚೆನ್ನಾಗಿದೆ. ಇದನ್ನು ಒಂದು ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನಾನು ಕೂಡ ಕುಡಿಬೋದಂತೆ. ತುಂಬ ನಂಗೆ ಏನೋ ಒಂಥರ ಇದ್ರ ಸ್ಮೆಲ್ ನಂಗೆ ತುಂಬ ಇಷ್ಟ. ಇದಕ್ಕೆ ಏನೇನೋ ಆಯುರ್ವೇದಿಕ್ ಇದೆಲ್ಲ ಹಾಕಿದ್ದಾರೆ. ಯಾರಿಗಾದ್ರೂ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದನ್ನು ಹೇಗೆ ಮಾಡೋದು ಅಂತ ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಗಮ್ ಅಂತ ಇರುತ್ತೆ, ಇಲ್ಲ ಕ್ಯಾಪ್ ಹಾಕಿದ್ರು ಕೂಡ ಇದ್ರ ಸ್ಮೆಲ್ ಎಷ್ಟು ಗಮ್ ಅಂತ ಇರುತ್ತೆ. ರೋಡ್ ಸೈಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು. ಬಿಟ್ಟರೆ ಬಜೆ ಅಂತ ಒಂದು ತೇದು ಹಾಕ್ತೀವಿ. ಆ್ಯಂಡ್ ಎಲೆಕಾಯಿ ಸಾಕೋದು ಅಂತ ಒಂದಿದೆ. ಇದೆಲ್ಲ ಒಂದು ಹಳೆಯ ಕಾಲದಿಂದ ಫಾಲೋ ಮಾಡ್ಕೊಂಬಂದಿರೋದು. ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಿದ್ದೀನಿ. ನಮ್ಮ ಅಜ್ಜಿ ಮಾಡೋವ್ರಿಗೂ ಬಿಡಲ್ಲ, ನಾನು ಮಾಡಿಲ್ಲ ಅಂತಂದರೆ ಒಂದು ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಮಾಡು ಅಂತ. ಸೊ ಇದು ಅವನು ಒಳ್ಳೇದಕ್ಕೆ ಅಲ್ವಾ, ಅವಾಗೆಲ್ಲ ನಾವು ಇದರಿಂದನೇ ಬೆಳೆದಿರೋದು. ಇವಾಗಿನ ಡಾಕ್ಟರ್ಸು ಇದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಮನೇಲಿ ಒಬ್ಬರು ಹಿರಿಯರಿದ್ದಾರೆ ಅಂದರೆ ಅದು ಫಾಲೋ ಮಾಡಬೇಕು. ಇವಾಗ ರೈಟ್ ನಾವು ನನ್ನ ಪಾಪಗೆ ಯಾವ ಥರ ಬಟ್ಟೆ ಹಾಕ್ತಿದ್ದೀನಿ ಗೊತ್ತಾ, ಈ ಥರ ಲೈಕ್ ಹಿಂಗೆ ಟೈ ಮಾಡೋದು. ಈ ಥರದ್ದು ಒಂದು 4-5 ಜೊತೆ ತೊಗೊಂಬಂದಿದ್ದೀನಿ. ಮತ್ತು ನಾನು ನಿಮಗೆ ಇದರ ದಿನ ಯುಗಾದಿ ಹಬ್ಬದ ದಿನ ತೋರಿಸಿದೆ ನೋಡಿ, ಈ ಥರದ್ದು ವೆಸ್ಟ್ ಥರದ್ದು, ಈ ಥರದ್ದು ಒಂದು 3-4 ತಂದು ಇಟ್ಕೊಂಡಿದ್ದೀನಿ. ಸೊ ತುಂಬ ಬೇಗನೆ ಚಿಕ್ಕದಾಗ್ಬಿಡುತ್ತೆ, ತುಂಬ ಬೇಗನೆ ಹೊಸ ಬಟ್ಟೆ ತೊಗೋಬೇಕು. ಸೊ ಅದರಿಂದ ಕಮ್ಮಿ ಸ್ಟಾಕ್ ತಂದು ಇಟ್ಕೊಂಡಿರ್ತೀನಿ. ಇದನ್ನು ತಂದು ಇಟ್ಕೊಂಡು ಈ ಥರದ್ದು ಯೂಸ್ ಮಾಡ್ತಿದ್ದೀನಿ. ಸಮ್ಮರ್ ಅಲ್ವಾ, ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಸಮ್ಮರ್ ಹೋಗುತ್ತೆ ಅಂತ. ಬಿಕಾಸ್ ಇಲ್ಲೆಲ್ಲ ಫುಲ್ಲು ರೆಡ್ಗೆ ಆಗಿಬಿಡುತ್ತೆ. ಎಷ್ಟು ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡ್ತಿದ್ರು ಜಾಸ್ತಿ ಮಕ್ಳು ಹಿಂಗೆ ಇರ್ತಾರೆ, ಇಲ್ಲ ಮಲ್ಕೊಂಡಿರ್ತಾರೆ. ಅವಾಗೆಲ್ಲ ತುಂಬ ಸೆಕೆಗೆ ಈ ಬೆವ್ರಸಲೆ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಹಿಂಗೆಲ್ಲ ಆಗ್ಬಿಟ್ಟಿರುತ್ತೆ, ಇಲ್ಲೆಲ್ಲ ಆಗ್ಬಿಡುತ್ತೆ. ಸೊ ಸಮ್ಮರ್ ಯಾವಾಗ ಹೋಗುತ್ತೋ ಅಂತ ಕಾಯ್ತಿದ್ದೀನಿ. ಬಿಕಾಸ್ ಇದೆಲ್ಲ ಬೆಚ್ಚಗಿರೋದು ತುಂಬ ಗಿಫ್ಟ್ ಕೊಟ್ಟಿದ್ರಲ್ಲ, ಸೊ ಅದನ್ನೆಲ್ಲ ಯೂಸ್ ಮಾಡೋಣ ಅಂತ. ಇದು ವಿಟಮಿನ್ D3 ಅಂತ. ಇದು ದಿನ ಬೆಳಗ್ಗೆ ಹೊತ್ತು 1 ml ಕೊಡ್ತೀನಿ ನಾನು. 1 ವರ್ಷ ಫುಲ್ ಕೊಡಿ ಅಂತ ಹೇಳಿದ್ದಾರೆ. ಇದನ್ನು ಏನಕ್ಕೆ ಯೂಸ್ ಮಾಡಿ ಅಂತ ಹೇಳಿದ್ರು ಡಾಕ್ಟ್ರು. ನಾರ್ಮಲ್ ಆಗಿ ಸೈಲೆಂಟ್ ಆಗಿ ಸ್ವಲ್ಪ ಹೊತ್ತು ಮಾತಾಡ್ಬಿಡಮ್ಮ, ಕೇಳಿಸುತ್ತೆ. ಇದು ವಿಟಮಿನ್ D3 ಡ್ರಾಪ್ಸ್. ನಮ್ಮ ಮನೇಲಂತೂ ನಾನು ಹೇಳಿದ ಮಾತು ಒಂಚೂರು ರೆಸ್ಪೆಕ್ಟ್ ಇಲ್ಲ ಫ್ರೆಂಡ್ಸ್, ಫುಲ್ಲು ಅನ್ರೆಸ್ಪೆಕ್ಟ್. ನಾರ್ಮಲಾಗಿ ಮಕ್ಳಿಗೆ ಜ್ವರ ಬರಲ್ಲ, ಪಾಪುಗೆ ಈ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸ್ದಾಗೆಲ್ಲ ಜ್ವರ ಬಂದುಬಿಡುತ್ತೆ. ಸೊ ಆ ಟೈಮಲ್ಲಿ ಇದು ಬೇಬಿ ಜೆಸಿಕ್ ಅಂತ ನಾವು ಡಾಕ್ಟ್ರನ್ನ ಕರ್ಕೊಂಡೋಗೋ ಅವಶ್ಯಕತೆ ಏನಿರಲ್ಲ. ಇದನ್ನು ಒಂದು 2 ಡ್ರಾಪ್ಸ್, ಇದನ್ನು ಹೆಂಗೆ ಯೂಸ್ ಮಾಡೋದಂತ ಹಿಂದೆ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದು 2 ಡ್ರಾಪ್ಸ್ ಯೂಸ್ ಮಾಡ್ತೀನಿ, ಬೇಬಿ ಜೆಸಿಕ್ ಅಂತ. ನಾರ್ಮಲಾಗಿ ಮಗುಗೆಲ್ಲ ಜ್ವರ ಬಂದರೆ ಅವ್ರಿಗೆ ಮಾತ್ರೆ ಎಲ್ಲ ಇರೋಲ್ಲ, ಡೈರೆಕ್ಟ್ ಇಂಜೆಕ್ಷನ್ಸೇ ಕೊಡಬೇಕು. ಸೊ ಅದಕ್ಕೆ ಕೇರ್ಗೆ ಅಡ್ಮಿಟ್ ಮಾಡಬೇಕಾಗುತ್ತೆ ನಾವು, ಡೇ ಕೇರ್ಗೆ. ಸೊ ಅದರಿಂದ ಮೈಲ್ಡಾಗೆಲ್ಲ ಬಂದರೆ ವ್ಯಾಕ್ಸಿನೇಷನ್ಗಳಿಂದ ಇದನ್ನು ಯೂಸ್ ಮಾಡಿದ್ರೆ ಬೆಸ್ಟು. ಏನು ಗೊತ್ತಾ, ಲೈಕ್ ಇವಾಗ ಜಾಸ್ತಿ ವೀಡಿಯೋಸ್ ಇದನ್ನು ಫೇಸ್ ಟು ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಭ್ಯಾಸ ಆಗ್ತದೆ. ಫೇಸ್ ಕೂಡ ಇಟ್ಸ್ ರೀಗೇನಿಂಗ್ ಇಟ್ಸ್ ಒರಿಜಿನಲ್ ಶೇಪ್. ತುಂಬ ಪ್ಲಂಪಿ ಆಗಿಬಿಟ್ಟಿದೆ ಇವಾಗ ಈಗ 3 ತಿಂಗಳಾಯ್ತಲ್ಲ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗ್ತಿದೆ. ಇದೆಲ್ಲ ಲೈಕ್ ಎಲ್ಲ ಕ್ರೀಮೆಲ್ಲ ಅಪ್ಲೈ ಮಾಡ್ತಿದ್ದೀನಿ, ನೋಡೋಣ. ಮೋಸ್ಟ್ಲಿ ಇದು 9 ತಿಂಗಳಿಂದ ಆಗಿರೋದು ಇದೆಲ್ಲ. ಸೊ ಇದು ಮತ್ತೆ ವಾಪಸ್ ರೆಡಿ ಆಗೋಕ್ಕೆ ಅಷ್ಟೇ ಟೈಮ್ ಬೇಕನ್ಸುತ್ತೆ. ಆ್ಯಂಡ್ ವೀಡಿಯೋಸ್ ಏನಾದರೂ ತುಂಬ ನಾನು ಲೈಕ್ ಸ್ಲೋವಾಗಿ ಮಾತಾಡಿದ್ದೀನಿ ಅಂತ ಅನಿಸಿದ್ರೆ ಸ್ಪೀಡ್ಗೆ ಹೋಗ್ಬಿಟ್ಟು ಪಕ್ಕದಲ್ಲೋ ಮೇಲ್ಗಡೆ ಸೆಟ್ಟಿಂಗ್ಸ್ ಇರುತ್ತೆ. ಮೇಲ್ಗಡೆ ಸೆಟ್ಟಿಂಗ್ಸಲ್ಲಿ ಸ್ಪೀಡ್ಗೆ ಹೋಗ್ಬಿಟ್ಟು ಅಲ್ಲಿ 1.5x ಇಲ್ಲ 2x ಇದಕ್ಕೆ ಹಾಕೊಂಡು ನೋಡಿ. ಬಟ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ 1.5x ಇಲ್ಲ 2x ಹಾಕೊಂಡು ನೋಡಿ. ಸೊ ಕಂಪ್ಲೀಟ್ ವಿಡಿಯೋ ನೋಡ್ಬೋದು ನೀವು.
ಆ್ಯಂಡ್ ಪಾಪಗೆ ಮೊಸ್ಕಿಟೋ ಜಾಸ್ತಿ ನೈಟ್ ಹೊತ್ತು ಮೊಸ್ಕಿಟೋ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಮೇಲೆ ಹಿಂಗೆ ಮುಚ್ತೀವಲ್ಲ ತೊಟ್ಲ ಮೇಲೆ, ಅದು ಕೂಡ ಒಂದು ತರಿಸ್ಕೊಂಡಿದ್ದೀನಿ. ಆದರೂ ಮೊಸ್ಕಿಟೋ ಕೆಳಗಡೆಯಿಂದೆಲ್ಲ ಹೋಗಿ ಕಚ್ಚುತ್ತೆ. ಸೊ ಅದಕ್ಕೆ ಈ ಜೆಲ್ ಯೂಸ್ ಮಾಡ್ತಿರೋದು. ಆ್ಯಕ್ಚುಲಿ ಎಲ್ಲ ವಾಪಸ್ ಪ್ಯಾಕಿಂಗ್ ಮಾಡ್ತಿದೆ, ಬಟ್ ಒಂದೇ ಒಂದು ನೆನಪಾಯಿತು. ಏನಂದರೆ ಈ ಥರದ್ದು ಮ್ಯಾಟ್ಸು ಇದೇನಂದರೆ ವಾಟರ್ ಪ್ರೂಫ್. ಇದನ್ನು ನಾನು ಬೆಡ್ ಕೆಳಗಡೆ ಹಾಕೋತೀನಿ. ಸೊ ಪಾಪನ ಹಾಸಿಗೆ ಮೇಲೆ ಹಾಕ್ದಾಗಲಿ ಇಲ್ಲ ತೊಟ್ಲೊಳಗೆ ಹಾಕ್ದಾಗಲಿ ಇದ್ರ ಮೇಲೆ ಬೇರೆ ಬಟ್ಟೆ ಹಾಸ್ಬಿಟ್ಟು ಮಲಗಿಸಿದ್ರೆ ಸೊ ಹಾಸಿಗೆಗೆ ಅವ್ನು ಸುಸ್ಸು ಏನಾದ್ರು ಮಾಡಿದ್ರೆ ಅದು ಹೋಗಲ್ಲ ಅಂತ. ಇದು ಆ್ಯಕ್ಚುಲಿ ತುಂಬ ಹುಡುಕಿದ್ವಿ, ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ಫೈನಲಿ ಒಂದು ಶಾಪಿಂಗ್ ಸಿಟಿ ಮಾಲಲ್ಲಿ ಸಿಕ್ತು. ಆ್ಯಂಡ್ ಈಗ ನೀವು ಮಿನಿ ವ್ಲಾಗಲ್ಲಿ ನೋಡಿದರೆ ನಾನು ಈ ಥರದ್ದು ಒಂದು ಬಾಲ್ ತರಿಸಿದ್ದೀನಿ. ಇದು ಏನಕ್ಕೆ ಅಂತ ಅಂದ್ಕೊಂಡಿರ್ತಾರೆ, ಪಾಪ ಇವಾಗಲೇ ಬಾಲಲ್ಲಿ ಆಟ ಆಡುತ್ತೆ ಅಂತ. ಇಲ್ಲ, ಎಕ್ಸೆಸಿವ್ ಕಿಕ್ಕಿಂಗ್ ಮಾಡ್ತಾನೆ. ಸೊ ಅವ್ನ ಕಾಲ ಹತ್ರ ಈ ಥರ ಇಟ್ಟರೆ ಅವ್ನು ಕಿಕ್ ಮಾಡ್ಬೇಕಾದ್ರೆ ಬಾಲ್ ಹೋಗುತ್ತೆ. ಆ್ಯಂಡ್ ತುಂಬ ಕಲರ್ಸ್ ಇರೋದ್ರಿಂದ ಅವ್ನಿಗೆ ಇದು ಅಟ್ರಾಕ್ಟ್ ಮಾಡುತ್ತೆ ಅಂತ ಈ ಥರದ್ದೊಂದು ಬಾಲ್ ತರಿಸಿದ್ದೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೀತಿನ ಹೇಗೆ ತೋರಿಸ್ತಾ ಇರಿ ನನ್ನ ಚಾನಲ್ ಮೇಲೆ. ಆ್ಯಂಡ್ ಬೇಬಿ ರಿಲೇಟೆಡೋ ಇಲ್ಲ ನನ್ನ ರಿಲೇಟೆಡ್ ಏನಾದರೂ ವೀಡಿಯೋಸ್ ಈ ಥರ ಮಾಡ್ಬೋದಲ್ಲ ನೀವು ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸಿಕ್ಕಾಪಟ್ಟೆ ನಾಯ್ಸ್ ಇದೆ, ಅದಕ್ಕೆಲ್ಲ ಕೇರ್ ಮಾಡಿಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ ಆರ್ ಬ್ಲಾಗ್ ಅಂತ ಹೇಳ್ತಾ ಬಾಯ್ ಬಾಯ್.